ಇಲ್ಲಿ ನಾನು ಒಂದು 1/4 kg ಅಷ್ಟು ಅವಲಕ್ಕಿನ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆ ಅವಲಕ್ಕಿ ತಗೋಬೋದು. ನಾವು ಇಬ್ಬರಿಗೋಸ್ಕರ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ 1/4 kg ಮಾತ್ರ ತಗೊಂಡಿದ್ದೀನಿ. ಈಗ ಜಸ್ಟ್ ವಾಶ್ ಮಾಡ್ಕೊಂಬರೋಣ. ಇದನ್ನ ಈ ರೀತಿ 2 ಟೈಮ್ ವಾಶ್ ಮಾಡಿಬಿಟ್ಟು ನೀರನ್ನು ಚೆಲ್ಲಿ ಈಗ ಇದನ್ನು ಮುಚ್ಚಿಬಿಟ್ಟು ಸೈಡಿಗೆ ಇಟ್ಟು ಒಗ್ಗರಣೆ ಹಾಕೊಂಬರೋಣ. ಹಸಿಮೆಣಸಿನ್ಕಾಯಿ, ಟೊಮೊಟೊ ಮತ್ತು ಕೊತ್ತಂಬರಿ, ಕರಿಬೇವು, ಕಾಯಿ ಮತ್ತು ಎಳ್ಳಿಕಾಯಿ ಮತ್ತು ಸ್ವಲ್ಪ ಈರುಳ್ಳಿನ ಅವಲಕ್ಕಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಾಣಲೆಗೆ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ. ಈಗ ಅದಕ್ಕೆ ಫಸ್ಟು ಕಡಲೆಬೀಜನ ಆ್ಯಡ್ ಮಾಡ್ತಾ ಇದ್ದೀನಿ. ಕಡಲೆಬೀಜ ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕೆಂಪು ಫ್ರೈ ಆಗೋದು ಎಣ್ಣೆಲ್ಲ ಕಟ್ಕೊಳ್ಳೋಣ. ಈ ರೀತಿಯಾಗಿ ಕಡಲೆಬೀಜ ಮುಂಚೆ ಕದ್ದು ತಗೊಳ್ಳೋದ್ರಿಂದ ಕಡಲೆಬೀಜ ತಿಂಡಿ ಜೊತೆ ಹಾಕ್ತಾಗ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಸಿಗುತ್ತೆ. ನೋಡಿ ಕಡಲೆಬೀಜ ಆಗಿದೆ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈಗ ಇದೇ ಬಂಡಿಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಬರೋಣ. ಉದ್ದಿನಬೇಳೆ ಕಡಲೆಬೇಳೆ ಅಂತ ಅದು ಆಪ್ಷನ್ಸು, ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಕಡಲೆಬೀಜ ಟೊಮೆಟೊನೂ ಅಷ್ಟೇ ಆಪ್ಷನ್ಸು, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಇದು ಸ್ವಲ್ಪ ಫ್ರೈ ಮಾಡ್ಕೊಂಬರೋಣ. ಇಲ್ಲಿ ನೋಡಿ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಫ್ರೈ ಆಗಿದೆ. ಈರುಳ್ಳಿ ಆ್ಯಡ್ ಮಾಡೋಣ. ನೋಡಿ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಏನು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀವಲ್ಲ ಅದು ಸಮೇತ ಈರುಳ್ಳಿ ಜೊತೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಪೂರ್ತಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೋಡಿ ಇಲ್ಲಿ ಪೂರ್ತಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈ ರೀತಿ ಫ್ರೈ ಆದ ತಕ್ಷಣ ನಾವು ಟೊಮೊಟೊನ ಆ್ಯಡ್ ಮಾಡಬೇಕಾಗುತ್ತೆ. ಬನ್ನಿ ಟೊಮೊಟೊ ಆ್ಯಡ್ ಮಾಡೋಣ. ಟೊಮೊಟೊ ಆ್ಯಡ್ ಮಾಡಿದಾದ್ಮೇಲೆ ಇದು ಸಹ ಸಾಫ್ಟಾಗಿ ಫ್ರೈ ಆಗಬೇಕು. ಸ್ವಲ್ಪ ನಾವು ಉಪ್ಪನ್ನು ಆ್ಯಡ್ ಮಾಡಿ ಫ್ರೈ ಮಾಡೋಣ. ಬೇಗ ಟೊಮೊಟೊ ಸಾಫ್ಟ್ ಆಗುತ್ತೆ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಅವಲಕ್ಕಿ ಕಲಿಸ್ಬೇಕಾದ್ರೆ ನಾವು ಉಪ್ಪನ್ನ ಆ್ಯಡ್ ಮಾಡ್ಕೋಬಹುದು. ಈ ಟೊಮೊಟೊ ಫ್ರೈ ಆಗೋ ಅಷ್ಟೊತ್ತಿಗೆ ನಾವು ಸ್ವಲ್ಪ ಎಳ್ಳಿಕಾಯಿನ ಇಟ್ಕೊಂಡ್ಬರೋಣ. ಬೀಜ ತೆಗೆದು ಬೌಲಿಗೆ ಹುಳಿ ತೊಗೊಂಡ್ಬರೋಣ. ನೋಡಿ ಸ್ವಲ್ಪ ಹುಳಿ ತೊಗೊಂಡಿದ್ದೀನಿ ಎಳ್ಳಿಕಾಯ್ದು. ಇಲ್ಲಿ ನೋಡಿ ಟೊಮೊಟೊನು ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ನಾವು ತೊಗೊಂಡಿರುವ ಕೊತ್ತಂಬರಿನ ಆ್ಯಡ್ ಮಾಡೋಣ. ನೋಡಿ ಕೊತ್ತಂಬರಿ ನೆನೆಸಿಟ್ಟು ಕಚ್ಚಿಟ್ಕೊಂಡಿದ್ದೀನಿ, ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ಸಾಫ್ಟ್ ಆದಮೇಲೆ ನಾವು ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡೋಣ. ಆಲ್ರೆಡಿ ಉಪ್ಪು ಆ್ಯಡ್ ಮಾಡಿದ್ದೀವಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಆ್ಯಡ್ ಮಾಡಿದ್ಮೇಲೆ ನೋಡಿ ಅರಿಶಿನ ಪುಡಿನ ಮಿಶ್ರಣ ಆಗಬೇಕು. ಸರಿಯಾದ ರೀತಿಯಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವೇನು ಎಳ್ಳಿಕಾಯ್ದು ಹುಳಿ ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸೇರಿಸೋಣ. ಹುಳಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆದರೆ ಸಾಕು, ನೀವು ಫ್ರೈ ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ. ಈಗ ಇಲ್ಲಿ ಅವಲಕ್ಕಿ ಗೊಜ್ಜು ರೆಡಿ ಆಗಿದೆ. ನಾವು ಆಗಲೇ ಅವಲಕ್ಕಿನ ತೊಳೆದು ಇಟ್ಟಿದ್ವಲ್ಲ, ನೋಡಿ ಇದು ಎಷ್ಟು ಉದುರಾಗಿ ನಿಂತ್ಕೊಂಡಿದೆ ಮತ್ತು ಅದೇ ರೀತಿಯಾಗಿ ಮೆತ್ತಗೂ ಆಗಿದೆ. ಈಗ ಗೊಜ್ಜಾಕಿ ಕಲಸೋಣ. ಅವಲಕ್ಕಿ ಮತ್ತು ಗೊಜ್ಜು ಮಿಶ್ರಣ ಆಗೋದು ಕ್ಲೀನಾಗಿ ಕಲಿಸ್ಬೇಕು. ನೋಡಿ ಅವಲಕ್ಕಿ ಮತ್ತು ಗೊಜ್ಜು ಈ ಥರ ಮಿಶ್ರಣ ಮಾಡಬೇಕು. ಈ ಟೈಮಲ್ಲಿ ನೀವು ಸಾಲ್ಟ್ ಬೇಕಂದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ಬೇಡ ಅಂದರೆ ಬೇಡ. ಸಾಲ್ಟ್ ಆ್ಯಡ್ ಮಾಡಿದ್ಮೇಲೆ ಇದನ್ನು ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣ ಮಾಡ್ಕೋಬೇಕು. ಉಪ್ಪು ಎಲ್ಲ ಮಿಶ್ರಣ ಮಾಡಿದ್ಮೇಲೆ ನಾವೇನಾಗಲೇ ಕರೆದಿಟ್ಟಿದ್ವಲ್ಲ ಕಡಲೆಬೀಜನ ಆ್ಯಡ್